ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಅಪ್ಪಣ್ಣ ಅವರೇ, ಏನ್ ಇಷ್ಟೊತ್ತು ಕಾಲ್ ಮಾಡ್ಬಿಟ್ಟಿದ್ದೀರಾ? ಆಲ್ ಓಕೆ? ಏನಿಲ್ಲ, ಇವತ್ತು ನೀನು ತುಂಬಾನೇ ಖುಷಿಯಾಗಿದೆಯಾ ಅಂತ ಗೊತ್ತಾಯ್ತು, ಅದಕ್ಕೆ ಕಾಲ್ ಮಾಡಿದೆ. ಅದು ಆನಂದ್ ಹೇಳಿದ್ರು, ನಿನ್ ತಮ್ಮನ ಪ್ರಾಬ್ಲಮ್ನ ಡುಮ್ಮಾ ಸರ್ ಸಾಲ್ವ್ ಮಾಡ್ದ ಅಂತ ಕೇಳಿ ತುಂಬಾನೇ ಖುಷಿ ಆಯ್ತು. ಭೂಮಿಕಾ, ಯು ಆರ್ ಸೋ ಲಕ್ಕಿ. ನೀನ್ ಅವತ್ತೇನು ಹೇಳಿದ್ದೆ? ಡುಮ್ಮಾ ಸರ್ಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತ. ಆ ಪ್ರೀತಿ ಇರೋದ್ರಿಂದ ತಾನೇ ಇವತ್ತು ನಿನ್ ಫ್ಯಾಮಿಲಿ ಪ್ರಾಬ್ಲಮ್ನ ತನ್ನ ಫ್ಯಾಮಿಲಿ ಪ್ರಾಬ್ಲಮ್ ಅನ್ಕೊಂಡು ಸಾಲ್ವ್ ಮಾಡಿದ್ದು. ಎಲ್ಲ ಹೆಣ್ಮಕ್ಳು ಏನ್ ಗೊತ್ತಾ ಬಯಸೋದು? ತನ್ನ ಮದ್ವೆ ಆಗೋ ಗಂಡ ತನ್ನ ಎಲ್ಲಾ ಕಷ್ಟ ಸುಖಗಳಲ್ಲೂ ಪಾಲ್ಗಾರನಾಗಿರ್ಬೇಕು ಅಂತ. ಆದ್ರೆ ನಿನ್ ಗಂಡ ನಿನ್ ಜೊತೆಗೆ ನಿನ್ ಫ್ಯಾಮಿಲಿ ಕಷ್ಟ ಸುಖದಲ್ಲೂ ಜೊತೆ ಆಗಿರ್ತಾನೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಭೂಮಿಕಾ? ನಿಜವಾಗ್ಲೂ ನೀನ್ ತುಂಬಾನೇ ಲಕ್ಕಿ. ನೀನು ನಿನ್ ಗಂಡ ಹೀಗೆ ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಇರ್ಲಿ ಅಂತ ನಾನು ಯಾವಾಗ್ಲೂ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಪ್ಪಣ್ಣ ಅವರೇ. ನಿಜ, ನಾನು ತುಂಬಾನೇ ಲಕ್ಕಿ. ಅವರನ್ನ ಗಂಡನಾಗಿ ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಅಪರ್ಣ, ಸರಿ ಭೂಮಿಕಾ, ನಾನು ಮತ್ತೆ ನಿಂಗೆ ಕಾಲ್ ಮಾಡ್ತೀನಿ. ಟೇಕ್ ಕೇರ್. ಇಂಥವ್ರ ಹತ್ರ ಸತ್ಯ ಮುಚ್ಚಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ಕಾಫಿ ಪರಿಮಳ ಬರ್ತಾ ಇದೆ. ಇಲ್ಲೇ ಇದೆ. ಇಲ್ಲೂ ಸಾರಿ ಕೇಳಬೇಕಾದ್ರಲ್ಲೋದ್ರಪ್ಪ. ಬನ್ನಿ. ಸಾರಿ ಗೌತಮ್ ಅವರೇ, ನಾನು ಮುಂಚಿತವಾಗಿ ನಿಮಗೆಲ್ಲಾನು ಹೇಳಬೇಕಿತ್ತು, ಬಟ್ ನಾನು ಹೇಳಲಿಲ್ಲ. ಅದು ಸಿಚುವೇಶನ್ ಆ ಥರ ಇತ್ತು, ನನ್ನ ಬಾಯಿನ ಕಟ್ಟಾಗ್ಬಿಟ್ಟಿತ್ತು. ಸೊ ಐ ಆಮ್ ರಿಯಲಿ ಸಾರಿ. ನಿನ್ನೆನೆ ಎಲ್ಲ ಡೀಲ್ ಆಗಿತ್ತಲ್ರಿ, ನಾನು ಏನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀವು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಆದರೆ ನನಗೆ ಮನ್ಸು ಕೊರಿತಾ ಇರುತ್ತೆ. ಹೀಗೆಲ್ಲ ಆಯಿತು, ಹೀಗೆಲ್ಲ ಮಾಡಿಬಿಟ್ಟೆ ಅಂತ. ನೋಡಿ, ನಮ್ಗೆ ಯಾರು ತುಂಬ ಇಷ್ಟ ಆಗಿರ್ತಾರೋ ಅವ್ರ ಹತ್ರ ಎಷ್ಟು ಸಾರಿ ಕೇಳಿದ್ರು ತೊಂದರೆ ಇಲ್ಲ. ಸೊ ಹಾಗಾಗಿ ಸಾರಿ 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 ಸಾರಿ. ಅದಕ್ಕೆ ಹೇಳೋದು, ಎಲ್ಲಿ ಅತಿಯಾದ ಸ್ವಾಭಿಮಾನ ಇರುತ್ತೋ ಅಲ್ಲಿ ಸಾರಿ ಥ್ಯಾಂಕ್ಸು ಜಾಸ್ತಿ ಇರುತ್ತೆ. ಈಗ ಸಾರಿ ಕೇಳಿದ್ದಾಯ್ತಾ? ನೋಡಿ, ಇದ್ಯಾವುದು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ಮನಸ್ಸಲ್ಲಿ ಏನು ಇಟ್ಕೋಬೇಡಿ, ನಾನು ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಬೇಡದೇ ಇರೋದನ್ನೆಲ್ಲ ತಲೆ ತುಂಬಿಕೊಂಡಾಗ ಮನಸ್ಸಿಗೆ ಭಾರ ಅನಿಸುತ್ತೆ. ಬೇಡದೇ ಇರೋದನ್ನ ಖಾಲಿ ಮಾಡಿಕೊಂಡ್ರೆ ಬೇಕಾಗಿರೋದಕ್ಕೆ ಜಾಗ ಆಗುತ್ತೆ, ಲೈಫ್ ಚೆನ್ನಾಗಿರುತ್ತೆ. ನಾನು ಇದೇ ಪಾಲಿಸಿ ಫಾಲೋ ಮಾಡೋದು. ಇನ್ನು ಮುಂದೆ ನೀವು ಇದೇ ಪಾಲಿಸಿನ ಫಾಲೋ ಮಾಡಿ. ಈಗ ಸಮಾಧಾನ ಆಯಿತು ನನಗೆ. ಓಕೆ. ಹೇಳಪ್ಪ. ಸಾರಿ ಕಣ ಗೆಳೆಯ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣ. ನಿನ್ನ ಫ್ರೆಂಡಾಗಿ ನಾನು ಈ ಥರ ಮಾಡಬಾರ್ದಾಗಿತ್ತು. ನಂಗೊಂಥರ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಕಣಲ್ಲ. ಬೆಳಗ್ಗೆ ಬೆಳಗ್ಗೆ ನಿಂದೇನಪ್ಪ ಗೋಳು, ಏನಾಯ್ತಪ್ಪ? ಅದು ಗೆಳೆಯ, ಅವತ್ತು ಅತ್ತಿಗೆ ನನ್ನ ಹತ್ರ ಒಡವೆ ತೊಗೊಂಡು ಬಂದು ತುಂಬ ಅರ್ಜೆಂಟ್ ಇದೆ, ಇದನ್ನು ಪ್ಲೆಡ್ಜ್ ಮಾಡಬೇಕು ಅಂತ ಕೇಳಿದ್ರು ಕಣ. ನೋಡ, ನನಗೆ ನೀನು ಬೇರೆ ಅಲ್ಲ, ಅತ್ತಿಗೆ ಬೇರೆ ಅಲ್ಲ ಕಣ. ಆ ಒಂದು ಸೆಂಟಿಮೆಂಟಿಗೆ ಕಟ್ಟಿಬಿದ್ದು ಅವ್ರಿಗೆ ಹೆಲ್ಪ್ ಮಾಡೋಕೆ ಒಪ್ಕೊಂಬಿಟ್ಟೆ ಅಷ್ಟೇ. ಗೆಳೆಯ, ಈ ವಿಷಯ ನಿನ್ನ ಹತ್ರ ಮುಚ್ಚಿಡ್ಬೇಕು ಅಂತ ದೇವರನ್ನ ಅನ್ಕೊಂಡಿರ್ಲಿಲ್ಲಪ್ಪ. ಒಟ್ಟು ಎಲ್ಲ ಒಳ್ಳೇದಾಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಆದರೆ ನನಗೆ ಸಿಕ್ಕಾಪಟ್ಟೆ ಗಿಲ್ಟ್ ಫೀಲ್ ಆಗ್ತಿದೆ ಕಣ. ಸಾರಿ ಕಣ, ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡ. ಲೈ, ನೀನು ಹೇಳಲಿಲ್ಲ ಅನ್ನೋದಕ್ಕಿಂತ ಬೆಳಗ್ಗೆ ಬೆಳಗ್ಗೆ ಎದ್ದು ಓವರ್ ಆಕ್ಟ್ ಮಾಡಿ ನನ್ನ ತಲೆ ತಿಂತಾ ಇದೆಯಲ್ಲ, ಅದು ನನ್ನ ಕೈ ತಡ್ಕೊಳಕ್ಕಾಗ್ತಿಲ್ಲ. ಫೋನ್ ಇಡು. ಇಲ್ಲ ಕಣೋ ಗೆಳೆಯ,
ನನಗೆ ನಿಜವಾಗ್ಲೂ ಫೀಲ್ ಆಗ್ತಿದೆ ಕಣೋ. ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ. ಈ ಬೇಜಾರ್ಗೆ ಒಂಥರ ಕಣ್ಣೀರು ಬರಂಗಾಗ್ತಿದೆ. ತುಂಬ ಫೀಲ್ ಆಗ್ತಿದೆ ಕಣೋ. ಲವ್, ನಿನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ನಿನ್ನ ಕಣ್ಣೀರಿಗೆ ಖರ್ಚಿಸಕ್ಕಾಗಲ್ಲ ಕಣೋ, ಟವಲ್ ಬೇಕು. ಅವಕಾಶ ಸಿಕ್ಕಿದ್ರೆ ಸಾಕು ಟ್ಯಾಂಕ್ ಗಟ್ಟಲೆ ಕಣ್ಣೀರು ಸುರಿಸ್ಬಿಡ್ತೀಯ. ಅಪ್ಪಪ್ಪ ತಡ್ಕೊಳಕ್ಕಾಗಲ್ಲ. ಎಲ್ಲಿ ನಿನ್ನ ಕಣ್ಣೀರಲ್ಲಿ ನಾವೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತೀವಿ ಅಂತ ಭಯ ಆಗ್ತಾ ಇದೆ ಕಣ ನನಗೆ. ಲೈ, ನಿನ್ನ ರೋದನೆ ಕೇಳೋಷ್ಟು ಪುರ್ಸತ್ತಾಗ್ಲಿ ತಾಕತ್ತಾಗ್ಲಿ ನನಗಿಲ್ಲ. ಫೋನ್ ಇಡ. ಗೆಳೆಯ, ಏನು ಕಟ್ ಮಾಡ್ಬಿಟ್ನಲ್ಲ ಅವನು. ನನ್ನ ಫೀಲಿಂಗ್ ಯಾರ ಹತ್ರ ಹೇಳ್ಕೊಳ್ಳಿ, ಯಾರ ಹತ್ರ ಹೇಳ್ಕೊಳ್ಳೋದು? ಇವಳೆ ಗತಿ. ಲೇ ಅಪರ್ಣ. ಗೌತಮ್ ಅವ್ರೆ, ಇದ್ರಲ್ಲಿ ಆನಂದ್ ಅವ್ರದ್ದು ಯಾವ ತಪ್ಪು ಇಲ್ಲ, ಎಲ್ಲ ನಂದೇ ತಪ್ಪು. ಒಡವೆನ ಅಡ ಇಟ್ಟಿರೋ ವಿಷಯನ ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ನಾನೇ ಅವ್ರಿಗೆ ಹೇಳಿದೆ, ನಾನೇ ಅವ್ರಿಗೆ ಕಟ್ಟಾಗಿದ್ದು. ಪ್ಲೀಸ್ ನೀವು ಅವ್ರಿಗೆ ಏನೂ ಹೇಳಕ್ ಹೋಗ್ಬೇಡಿ, ಏನೇ ಇದ್ರು ನನಗೆ ಹೇಳಿ. ನಾನು ಏನು ಅನ್ಕೊಂಡೇ ಇಲ್ಲ ರೀ. ಯಾಕ್ರಿ ನೀವಿಬ್ರು ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಪಾಸ್ಟ್ ಈಸ್ ಪಾಸ್ಟ್, ಬಿಟ್ಟಾಕ್ರಿ ಅದನ್ನ. ನಾವು ಹಳೆದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ವಯಸ್ಸಾಗ್ಬಿಡತ್ರಿ. ಯಾವಾಗಲೂ ಹೆಂಗಂಡು ಎನರ್ಜೆಟಿಕ್ ಆಗಿರ್ಬೇಕು. ಅವಾಗ ಮೈಂಡು, ಬಾಡಿ, ಲೈಫ್ ಎಲ್ಲ ಕೂಲಾಗಿರುತ್ತೆ. ಆದರೂ ನನ್ನ ಮಗ ಯಾಕೋ ಈ ವಿಷಯ ಭಾಳ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಓವರಾಗಿ ಬೇರೆ ಮಾಡ್ತಾ ಇದ್ದ. ಹೋಗಿ ಸಮಾಧಾನ ಮಾಡಬೇಕು. ನಾನು ಫ್ರೆಶ್ ಅಪ್ ಆಗ್ತೀನಿ. ಇನ್ನೊಂದು ಬಿಸಿ ಬಿಸಿ ಕಪ್ ನಾನು ಕಾಫಿ ತರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗೆಳೆಯ, ಏನಪ್ಪ? ಅಲ್ಲ, ನಿನಗೇನೋ ಸಮಾಧಾನ ಮಾಡೋಣ ಅಂತ ನಿಮ್ಮನೆ ಕಡೆ ಹೊಟ್ರೆ ನೀನೇ ಬಂದ್ಬಿಟ್ಟಿದ್ಯಲ್ಲ. ಮತ್ತೇನಪ್ಪ ಓವರ್ ಆ್ಯಕ್ಟಿಂಗ್ ಮಾಡ್ಬೇಕು ಅಂತಿದ್ಯಾ? ಇಲ್ಲ ಗೆಳೆಯ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ನಾನೇ ಬಂದೆ ಕಣ. ಏನಾಯ್ತು? ಎನಿ ಪ್ರಾಬ್ಲಮ್? ಆ್ಯಕ್ಚುಲಿ ದೊಡ್ಡ ಪ್ರಾಬ್ಲಮ್ ಆಗೋ ಥರನೇ ಇದೆ ಕಣ ಗೆಳೆಯ. ಯಾಕೋ, ಏನಾಯ್ತು? ಗೆಳೆಯ, ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ನನಗೊಂದು ಕಾಲ್ ಬಂದಿತ್ತು ಕಣ. ನಮ್ಮ ಎಸ್ಟೇಟಲ್ಲಿ ಮುಂಚೆ ಒಬ್ಬ ಮ್ಯಾನೇಜರ್ ಇದ್ನಲ್ಲ, ಕೆಂಚಯ್ಯ ಅಂತ. ಹಾಂ, ಅವನು ಒಂದು 6 ತಿಂಗಳಿಗೆ ಮುಂಚೆ ಫೋರ್ಜ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಜಾಗದಲ್ಲಿ 60 ಎಕರೆನ ಮಾರಬೇಕು ಅಂತ ಪ್ಲಾನ್ ಮಾಡಿದ್ದ. ಅದು ನನ್ನ ಗಮನಕ್ಕೆ ಬಂತು. ನಾನು ಇಮಿಡಿಯೇಟಾಗಿ ಅದನ್ನು ತಡೆದೆ, ಅವನಿಗೆ ವಾನ್ ಕೂಡ ಮಾಡಿದೆ. ಈ ವಿಷಯ ನಿನ್ಗೆ ಹೇಳೋಣ ಅಂದ್ಕೊಂಡೆ, ಸುಮ್ಮನೆ ಯಾಕೆ ತಲೆ ಬಿಸಿ ಅಂತ ನಿನ್ವರೆಗೂ ತರಕ್ಕೆ ಹೋಗಲಿಲ್ಲ. ನಾನೇ ಅದನ್ನು ಕ್ಲಿಯರ್ ಮಾಡಿಬಿಟ್ಟೆ ಕಣ. ಈಗ ಅವನು ಮತ್ತೆ ತಲೆ ಹರಟೆ ಶುರು ಮಾಡಿದಾನಂತೆ. ಅಲ್ಲ, ನೀನೇನು ಅಂತ ಗೊತ್ತು, ಆದರೂ ನಿನ್ನ ವಿರುದ್ಧ ಹಿಂಗೆ ನಿಂತಿದ್ದಾನೆ ಅಂದರೆ ಅವನ ಜೊತೆಗೆ ಯಾರಾದರೂ ಪವರ್ಫುಲ್ ವ್ಯಕ್ತಿಗಳು ಕೈ ಜೋಡಿಸಿದಾರ? ನನಗೆ ಯಾಕೋ ಡೌಟ್ ಆಗ್ತಿದೆ ಕಣ. ಬೇಗ ಇದನ್ನು ರೆಕ್ಟಿಫೈ ಮಾಡಿ ಸರಿ ಮಾಡಬೇಕು. ಇಷ್ಟೆಲ್ಲ ನಡೀತಾ ಇದೆಯಾ ಅಲ್ಲಿ? ಹ್ಞೂ ಕಣ, ಮೊದಲೇ ಅವನು ತಲಹಟೆ, ಯಾವುದಾದೋ ಕೊಲೆ ಕೇಸಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾನಂತೆ. ಸುಮ್ಮನೆ ಬಿಡಬಾರ್ದು ಗೆಳೆಯ, ಈಗೇನಾದರೂ ಆ್ಯಕ್ಷನ್ ತಗೋಬೇಕಾ? ಸರಿ, ನೋಡ ಬಾ. ಓಕೆ, ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ಲಾ? ಅಯ್ಯೋ, ಬೇಗ ಶುರು ಮಾಡು ಮಗ್ನೆ. ಅದೇನಿರ್ಬೋದು ಅಂತ ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.